ಇನ್ನು ಬುರುಡೆ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬುರುಡೆ ಗ್ಯಾಂಗ್ಗೆ ನಿರ್ಣಾಯಕ ದಿನ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬುರುಡೆ ಗ್ಯಾಂಗ್ಗೆ ನಿರ್ಣಾಯಕ ದಿನವಾಗುತ್ತಾ ಇವತ್ತು. ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾಗಬೇಕಾಗತ್ತೆ ಇವತ್ತು. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. SIT ಟೀಮ್ ಏನಿದೆ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸಲು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಆಗಿರಬಹುದು, ಇದರ ಜೊತೆಗೆ ಯಾರನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಅವರ ಸ್ಟೇಟ್ಮೆಂಟ್ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ದಾಖಲೆಗಳೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸ್ತಾರೆ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೋಡಬೇಕಾಗತ್ತೆ ಏನಾಗತ್ತೆ ಇವತ್ತು. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಾದ್ಮೇಲೆ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನ ವಿಧಿಸ್ತಾರಾ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಬುರುಡೆ ಗ್ಯಾಂಗ್ಗೆ ಢವಢವ ಅಂತೂ ಶುರು ಆಗಿದೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಸ್ವತಃ ಚಿನ್ನಯ್ಯನೇ ಹೇಳ್ಕೊಂಡಿದ್ದ ಈ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬುರುಡೆ ಗ್ಯಾಂಗ್ಗೆ ನಿರ್ಣಾಯಕ ದಿನವಾಗುತ್ತಾ ಅಂತ ಕಾದು ನೋಡಬೇಕಾಗತ್ತೆ.